ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿ, ಅದು ಐಚ್ಛಿಕ ಕನ್ನಡ BA ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಶ್ರೀವಾದಿ ಬರಹಗಾರರು ಇವ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅನೇಕ ಜನರ ಬಗ್ಗೆ ಆಲ್ರೆಡಿ ಚರ್ಚೆಯನ್ನ ಮಾಡಿದ್ದೀನಿ, ಆದ್ರೆ ಇವತ್ತು ಅನುಪಮ ನಿರಂಜನ ಅವರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಅನುಪಮ ನಿರಂಜನ ಅವರ ಬಗ್ಗೆ ಅವರ ಇಡೀ ಯಾವ ಯಾವ ಕೃತಿಗಳನ್ನ ಬರೆದ್ರು ಆದ ವಿಚಾರಗಳ ಬಗ್ಗೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಹೆಣ್ಣು ಸಮಾನ ಅನ್ನುವಂತಹ ಒಂದು ಆಶಯವನ್ನ ಇಲ್ಲಿ ನಾವು ಗಮನಿಸಬಹುದು. ಸಮಾಜದಲ್ಲಿ ಗಂಡು ಮತ್ತೆ ಹೆಣ್ಣು ಇಬ್ಬರೂ ಕೂಡ ಸಮಾನರು ಅನ್ನುವಂಥದ್ದು. ಹಾಗೇನೆ ಸೃಜನಶೀಲತೆಯಲ್ಲಿ ಲಿಂಗಭೇದ, ಲಿಂಗ ಸಮಾನತೆ ಎದ್ದು ಕಾಣುತ್ತಿದೆ. ಆದ್ರೆ ತಮ್ಮ ಸೃಜನ ಸಂಘಟನೆಗಳ ಅಥವಾ ಸಂಘಟನೆ, ಶ್ರಮ, ಪ್ರತಿಭೆಯ ಮೂಲಕ ಅಪೂರ್ವವಾದುದನ್ನ ಸಾಧಿಸಿದಂತಹ ಇಲ್ಲಿ ಅನೇಕ ಮಹಿಳೆಯರಲ್ಲಿ ಇಲ್ಲಿ ಅನುಪಮ ನಿರಂಜನ ಅವರು ಕೂಡ ಒಬ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನುಪಮ ನಿರಂಜನ ಅವರು 1934 ಮೇ 17ರಂದು ಜನಿಸ್ತಾರೆ. ಅವರ ಸ್ಥಳ ತೀರ್ಥಹಳ್ಳಿ. ತಂದೆ DS ಶಿವರಾಮಯ್ಯ, ಹಾಗೆ ತಾಯಿ ಲಕ್ಷ್ಮೀದೇವಮ್ಮ. ಇವರ ಕೃತಿಗಳು ಶುಭಕಾಮನೆ, ಮಾನಿನಿ, ಮಾಧವಿ, ಹಾಗೆ ಶ್ವೇತಾಂಬರಿ, ಇನ್ನು ಅನೇಕ ಕೃತಿಗಳನ್ನ ಇವರು ಬರೆದಿದ್ದಾರೆ. ನೋಡಿ, ಇವರ ಕೃತಿಗಳಲ್ಲಿ ನಾವು ಗಮನಿಸೋದಾದ್ರೆ ವಸ್ತು ಧೋರಣೆ, ಆಶಯಗಳ ಒಂದು ದೃಷ್ಟಿಯಿಂದ ಅನುಪಮ ನಿರಂಜನ ಅವರು ತಾವು ಬರೆಯುತ್ತಿದ್ದ ಸಂದರ್ಭದಲ್ಲಿಯೇ ಅಥವಾ ಆ ಕಾಲಘಟ್ಟದಲ್ಲಿಯೇ ಸಮಕಾಲೀನ ಲೇಖಕಿಯರಿಗಿಂತ ತುಂಬಾ ವಿಭಿನ್ನವಾಗಿ ಕೃತಿಗಳನ್ನ ರಚಿಸ್ತಾ ಇದ್ರು ಅಂತಕ್ಕಂಥದನ್ನ ಗಮನಿಸಬಹುದು. ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸುಮಾರು ಆಗಿನ ಕಾಲದಲ್ಲಿನೇ ಹೆಣ್ಣು ಮಕ್ಕಳು ಕಾಲೇಜು ಮೆಟ್ಟಿಲು ಹತ್ತುವುದೇ ಇಲ್ಲಿ ಅಪರೂಪವಾದಂತಹ ದಿನಗಳು. ಆ ಕಾಲಘಟ್ಟದಲ್ಲಿಯೇ ಅವರು MBBS ಪರೀಕ್ಷೆಯನ್ನ ಮುಗಿಸಿ ವೈದ್ಯರಾಗಿರ್ತಕ್ಕಂಥವ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಆ ದಿನಗಳಲ್ಲಿ ಆ ಜಾತಿಯ ಬಗೆಗಿನ ಅತಿ ಇಲ್ಲಿ ಮಡಿತನವಿದ್ದಂತಹ ಒಂದು ಸಂದರ್ಭ. ಆ ದಿನಗಳಲ್ಲಿ ಪ್ರಗತಿಶೀಲ ಲೇಖಕರಾದಂತಹ ನಿರಂಜನ ಅವರನ್ನ ವಿವಾಹವಾದ್ರು. ಇಲ್ಲಿ ಇವರ ಗಂಡನ ನೆನಪಿಟ್ಕೋಬಹುದು. ಇಲ್ಲಿ ಇವರ ಪತಿ ಯಾರಪ್ಪ ಅಂದ್ರೆ ಇಲ್ಲಿ ನಿರಂಜನ ಅವರು. ಅವರ ಪ್ರಗತಿಶೀಲದ ಅನೇಕ ಕಾದಂಬರಿಗಳನ್ನ ನಾವು ನೋಡಿದ್ವಿ. ಹಾಗಾದ್ರೆ ಚಿರಸ್ಮರಣಿ ಅಂತಕ್ಕಂಥದ್ದು ನಿರಂಜನ ಅವರ ಒಂದು ಕಾದಂಬರಿ ಕೂಡ. ಹಾಗೇನೆ ಇನ್ನು ಅನೇಕ ಇಲ್ಲಿ ಅನುಪಮ ನಿರಂಜನ ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಒಂದು ವಿಚಾರ ಬಂತು, ಅದಕ್ಕೆ ಹೇಳ್ದೆ. ಹಾಗಾದ್ರೆ ಇವರು ಅನೇಕ ಪ್ರವಾಸ ಕಥನಗಳನ್ನಾಗಿರ್ಬೋದು, ಕಥಾ ಸಂಕಲನಗಳಾಗಿರ್ಬೋದು, ಕಾದಂಬರಿಗಳನ್ನಾಗಿರ್ಬೋದು ಬರೆದಿದ್ದಾರೆ. ಸುಮಾರು 22ನೇ ವಯಸ್ಸಿಗೆನೆ ಇವರು ಕಾದಂಬರಿಯನ್ನ ಬರೀತಕ್ಕಂತಹ ಒಂದು ಸಂದರ್ಭ. ಹಾಗೇನೆ ಇನ್ನೊಂದ್ ಕಡೆ ಸುಮಾರು ಅನೇಕ ಕಾದಂಬರಿಗಳನ್ನ, ಕಥಾ ಸಂಕಲನಗಳನ್ನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥವು ನಾನು ಆಲ್ರೆಡಿ ಇಲ್ಲಿ ಕೃತಿಗಳಲ್ಲಿ ಕೂಡ ಹೇಳಿದ್ದೇನೆ. ಹಾಗೇನೆ ಮುಂದುವರೆದಂತೆ ಅನುಪಮ ನಿರಂಜನ ಅವರಿಗೆ ಇಲ್ಲಿ ಒಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕು. ಮಹಿಳೆಯ ಬದುಕಿನ ಸ್ವರೂಪ, ಹಾಗೇನೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಹೊಸ ಅರ್ಥವನ್ನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಶುಭಕಾಮನೆ, ಮಾನಿನಿ, ನಾರಿಲೋಕ ಮುಂತಾದ ಒಂದು ಕೃತಿಗಳನ್ನ ರಚಿಸ್ತಾ ಹೋಗ್ತಾರೆ. ನೋಡಿ, ಆಗ ಮಹಿಳೆಯ ಬದುಕಿನ ಸ್ವರೂಪ ಹೇಗಿತ್ತಪ್ಪ ಅಂದ್ರೆ ಪಿತೃಪ್ರಧಾನ ವ್ಯವಸ್ಥೆ ಅಂತಕ್ಕಂಥದ್ದಲ್ಲಿ ಒಂದು ಹೊಸ ಅರ್ಥವನ್ನ ಪಡಿಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರು ಕೆಲವೊಂದು ಕೃತಿಗಳನ್ನ ಇಲ್ಲಿ ರಚನೆ ಮಾಡ್ತಾರೆ. ಆ ಕೃತಿಗಳು ಯಾವಪ್ಪ ಅಂದ್ರೆ ಶುಭಕಾಮನೆ, ಹಾಗೇನೆ ಮಾನಿನಿ, ನಾರಿಲೋಕ ಅನ್ನುವಂತಹ ಕೃತಿಗಳು. ಹಾಗೆ ಮುಂದುವರೆದಂತೆ ಇದರೊಂದಿಗೆ ಮಹಿಳೆಯರ ಆರೋಗ್ಯವನ್ನ
ಅಥವಾ ಅವರ ಆರೋಗ್ಯವನ್ನ ಕಾಪಾಡುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸುವಂತಹ ವ್ಯಾಯಾಮಗಳಿಗೆ ಮಹತ್ವವನ್ನ ಕೊಡ್ತಾರೆ. ವ್ಯಾಯಾಮಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನ ರಚನೆ ಮಾಡ್ತಾರೆ. ತಾಯಿ ಮಗುವಿನ ಆರೋಗ್ಯ, ಹೊಸದಾಗಿ ಸಾಂಸಾರಿಕ ಜೀವನವನ್ನ ಪ್ರವೇಶಿಸುತ್ತಿರುವಂತಹ ಹೊಸ ವಧುವಿಗೆ ಕಿವಿಮಾತು, ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ದಾಂಪತ್ಯ ದೀಪಿಕೆ ಎನ್ನುವಂತಹ ಕೃತಿಯನ್ನ ಬರೀತಾರೆ. ಸ್ತ್ರೀ ಸ್ವಾಸ್ಥತೆ ಸಂಹಿತೆ ಅಂತಕ್ಕಂತಹ ಒಂದು ಕೃತಿಯನ್ನ ಬರೀತಾರೆ. ಹಾಗೇನೆ ಕಿಶೋರಾವಸ್ಥೆಗೆ ಪ್ರವೇಶಿಸುತ್ತಿರುವಂತಹ ಇಲ್ಲಿ ಹದಿಹರೆಯದ ಹೆಣ್ಣಿಗೆಂದೇ ಅವರು ಕೇಳು ಕಿಶೋರಿ ಎನ್ನುವಂತಹ ಒಂದು ಕೃತಿಯನ್ನ ಬರಿತಾ ಹೋಗ್ತಾರೆ. ಹೀಗೇನೆ ಅವರ ಮೊದಲ ಕಾದಂಬರಿಯನ್ನ ನಾವು ಗಮನಿಸ್ತಾ ಹೋದ್ರೆ ಅನಂತ ಗೀತ ಅನ್ನುವಂತಹ ಒಂದು ಕಾದಂಬರಿ 1954ರಲ್ಲಿ ಪ್ರಕಟಗೊಂಡಿದೆ ಅಂತಕ್ಕಂಥದ್ದನ್ನ ಭಾವಿಸ್ತಾ ಹೋಗ್ಬೋದು. ಹಾಗೇನೆ ಇದು ಪ್ರಕಟಗೊಂಡ ನಂತರದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಶೀಲ ಚಳುವಳಿಯ ತನ್ನ ಕಾವು ಕಳೆದುಕೊಂಡು ನವ್ಯ ಸಂವೇದನೆಗಳಲ್ಲಿ ಕಾಣಿಸಿಕೊಂಡಿತ್ತು ಅನ್ನೋದನ್ನ ನಾವು ಈ ಒಂದು ಅನಂತಗೀತ ಕಾದಂಬರಿಯ ಒಂದು ಸಂದರ್ಭದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನುಪಮ ಅವರು ಕಾದಂಬರಿಯಲ್ಲಿ ಇಲ್ಲಿ ಎಲ್ಲೊಂದ್ ಕಡೆ ಯಾವ ಸಾಹಿತ್ಯದ ಚಳುವಳಿಯ ಪ್ರಧಾನವೂ ಅಲ್ಲ, ಆದರೆ ಕೃತಿಗಳಲ್ಲಿ ದಟ್ಟ ವೈಚಾರಿಕತೆ ಇದೆ ಅನ್ನೋದನ್ನ, ಅಥವಾ ಸಾಮಾಜಿಕ ಪ್ರಜ್ಞೆ ಇದೆ, ಹಾಗೆ ಬಂಡಾಯದಲ್ಲಿ ಸೊಲ್ಲಿಲ್ಲದೆ ಇಲ್ಲಿ ಅನೇಕ ಕೃತಿಗಳನ್ನ ಇವರು ಬರೆದಿದ್ರು ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಅವರ ಇಲ್ಲಿ ನೂಲು ನೇಯ್ದ ಚಿತ್ರ ಆಗಿರ್ಬೋದು, ಶ್ವೇತಾಂಬರಿ ಆಗಿರ್ಬೋದು, ಸಂಕೋಲೆಯ ಒಳಗಿಂದ ಈ ತರದ ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೇನೆ ಸ್ನೇಹ ಬದುಕಿನ ಅಮೂಲ್ಯ ವಿಚಾರ, ಅದು ಅರಳಿದಾಗ ಮನುಷ್ಯ ಸಂಬಂಧಗಳು ಇಲ್ಲಿ ಈ ಮಾತಿಗೆ ನಿದರ್ಶನವಾಗಿವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಕಡೆ ಸ್ನೇಹಕ್ಕೆ ಸಂಬಂಧಪಟ್ಟಂತದ್ದು, ಆ ಸ್ನೇಹ ಹರಡಿದಂತಹ ಸಂದರ್ಭದಲ್ಲಿ ಮನುಷ್ಯ ಸಂಬಂಧಗಳು ಎಲ್ಲ ಒಂದ್ ಕಡೆ ಬಿಗಿಗೊಳ್ಳುತ್ತವೆ ಅನ್ನುವಂತಹ ಸಂದರ್ಭದಲ್ಲಿ ಸ್ನೇಹ ಪಲ್ಲವಿ ಅಂತಕ್ಕಂಥ ಒಂದು ಕೃತಿಯನ್ನ ಬರಿತಾ ಹೋಗ್ತಾರೆ. ಹಾಗೇನೆ ಮುಂದುವರೆದಂತೆ ಪರಸ್ಪರ ಸರಿಯಾದ ಅರ್ಥವಂತಿಕೆಗಳಿಗೆ ಪ್ರೀತಿ ಎಂಬ ಅಥವಾ ಹೃದಯ ವಲ್ಲಭ ಅನ್ನುವಂತಹ ಕೃತಿಗಳು, ಅಥವಾ ಚಿತ್ತಮೋಹನ ಅಂತಕ್ಕಂಥದ್ದು, ಆಕಾಶಗಂಗೆ, ಹೀಗೆ ಅನೇಕ ಕಾದಂಬರಿಗಳನ್ನ ಅಥವಾ ಮಾನವೀಯ ಪ್ರಜ್ಞೆ, ಮನುಷ್ಯ ಸಂಬಂಧಗಳ ಒಂದು ಸ್ವರೂಪ ನವಿರಾಗಿ ಚಿತ್ರಣಗೊಂಡಿದೆ ಅಂತಕ್ಕಂಥದ್ದನ್ನ ಈ ಒಂದು ಕಾದಂಬರಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನು ಮುಂದುವರೆದಂತೆ ಗಮನಿಸೋದಾದ್ರೆ ಅನುಪಮ ಅವರ ಇಲ್ಲಿ ಮಾಧವಿ ಅನ್ನುವಂತಹ ಕಾದಂಬರಿಯನ್ನು ನಾವು ಗಮನಿಸೋದಾದ್ರೆ ಇದು ಪೌರಾಣಿಕ ಇಲ್ಲಿ ವಸ್ತುವನ್ನ ಆಧರಿಸಿದೆ ಅಂತಕ್ಕಂಥದ್ದು, ಪೌರಾಣಿಕ ಕಥಾವಸ್ತುವನ್ನ ಆಧರಿಸಿರ್ತಕ್ಕಂತಹ ಕಾದಂಬರಿ ಮಾಧವಿ ಅಂತಕ್ಕಂಥದ್ದು. ಹೀಗೆ ಉಳಿದೆಲ್ಲವೂ ಕೂಡ ಸಾಮಾಜಿಕ ಕಾದಂಬರಿಗಳು. ಒಂದು ರೀತಿಯಲ್ಲಿ ನಾವು ಉದಾಹರಣೆಗೆ ವಾಣಿ, ತ್ರಿವೇಣಿ ಅವರು, MK ಇಂದಿರಾ ಇವರ ಬರವಣಿಗೆಗಳ ಇಲ್ಲಿ ಪರಂಪರೆಯೊಡನೆಯೇ ತಮ್ಮನ್ನ ತಾವು ಗುರುತಿಸಿಕೊಂಡಂತಹ ಅನುಪಮ ಅವರು ಆ ಸಂಪ್ರದಾಯದ ಅಂಗಗಳೊಳಗೆ ಇಲ್ಲಿ ಎಲ್ಲ ಒಂದ್ ಕಡೆ ಅವರು ಅನೇಕ ದಾಖಲೆಗಳನ್ನ ಮೂಡಿರ್ತಕ್ಕಂಥದ್ದು ಒಂದು ಸ್ಪಷ್ಟ ದಾಖಲೆಯಾಗಿ ಇಲ್ಲಿ ಮಾಧವಿ ಅನ್ನುವಂತಹ ಒಂದು ಕಾದಂಬರಿಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಈ ಕಾದಂಬರಿಯ ಕೆಲವು ವಿಚಾರಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕಿಯವರು. ನೋಡಿ, ಪೌರಾಣಿಕ ಚೌಕಟ್ಟಿನಲ್ಲಿ ಬರುವಂತಹ ಮಾಧವಿ ಕಥೆಯಲ್ಲಿ ಸಮಕಾಲೀನ ಕಣ್ಣುಗಳಲ್ಲಿ ನೋಡುತ್ತಾ ಹೊಸ ವ್ಯಾಖ್ಯಾನವನ್ನ ಕಲ್ಪಿಸುವಂತಹ ಒಂದು ಕ್ರಮವಿದೆ ಅಂತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ಹೆಣ್ಣಿನ ಶರೀರದ ಮೇಲೆ ಸಂಪೂರ್ಣ ಹತೋಟಿ ಇಟ್ಟುಕೊಳ್ಳುವಂತಹ ಪುರುಷ ಪ್ರಧಾನ ವ್ಯವಸ್ಥೆ, ಅವಳನ್ನ ವಿಕ್ರಯಿಸುವ ಅಥವಾ ಕೊಂಡುಕೊಳ್ಳುವುದಕ್ಕೆ ಸಿದ್ಧವಿರುವಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂತಹ ವಿಚಾರವನ್ನು ನಾವು ಈ ಮಾಧವಿ ಇಲ್ಲಿ ಕಾದಂಬರಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಯಾಯಾತಿ, ಹಾಗೆ ಇಲ್ಲಿ ಗಾಲವ, ಹೀಗೆ ಮಾಧವಿಯ ಒಂದು ಸಂದರ್ಭವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಯಜಮಾನ್ಯ ಅನ್ನುವಂತಹ ಒಂದು ಸಂಸ್ಕೃತಿ, ಆ ಸಂಸ್ಕೃತಿಯಲ್ಲಿ ಹೆಣ್ಣು ಮಾರುವ ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ
ಹೆಣ್ಣನ್ನ ಮಾರುವಂತಹದ್ದು ಅಥವಾ ದಾನವನ್ನ ನೀಡುವ ಅಥವಾ ಕೊಳ್ಳುವ ಎಲ್ಲಾ ಅವಕಾಶಗಳು ಇವೆ ಅನ್ನುವಂಥದ್ದನ್ನ ನಾವು ಮಾಧವಿ ಅನ್ನುವಂತಹ ಒಂದು ಕಾದಂಬರಿಯನ್ನು ನೋಡಿದಂತ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗ್ತವೆ. ಹೇಗಿತ್ತು ಒಂದು ಪಿತೃಪ್ರಧಾನ ವ್ಯವಸ್ಥೆ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆ ಅಂದಿನ ಕಾಲಘಟ್ಟದಲ್ಲಿ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಒಂದು ಕಾದಂಬರಿಯನ್ನ ಓದಿದಂತಹ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಹಾಗೇನೆ ಇಂತಹ ಉಳಿಗಮಾನ್ಯ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯಲ್ಲಿ ಯಾಯಾತಿ ಮಾಧವಿಯ ಒಂದು ಸ್ವಯಂವರವನ್ನ ಏರ್ಪಡಿಸಬಲ್ಲ, ಮತ್ತೊಂದು ಕಡೆ ಆಕೆಯ ಕನ್ಯತ್ವವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಸಾರಿ ಹೇಳಬಲ್ಲ, ಹಾಗೆಯೇ ಧರ್ಮ ಸಂಪ್ರದಾಯಗಳ ಹೆಸರಿನಲ್ಲಿ ಪ್ರಭುತ್ವ ಮತ್ತು ಮತೀಯ ಸಂಸ್ಥೆಗಳು ಇಲ್ಲಿ ಹೆಣ್ಣನ್ನ ಎಲ್ಲ ಒಂದ್ ಕಡೆ ಈ ನಿರಂತರವಾಗಿ ಶೋಷಿಸುತ್ತಿರುವಂತಹ ಒಂದು ಚಿತ್ರಣವನ್ನ ಈ ಒಂದು ಕಾದಂಬರಿಯಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದು ಕಡೆ ಪ್ರತಿಭಟಿಸದ ಭಾರತೀಯ ಪುರಾಣದ ಅಪರೂಪದ ಹೆಣ್ಣಿನ ಮಾದರಿ ಇಲ್ಲಿ ಮಾಧವಿ ಆಗುತ್ತಾಳೆ ಅನ್ನೋದನ್ನ ನಾವು ಈ ಒಂದು ಕಾದಂಬರಿಯಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ಅನುಪಮ ನಿರಂಜನ್ ಅವರು ಅಚ್ಚುಕಟ್ಟಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಅನೇಕ ವಿಚಾರಗಳನ್ನು ನಾವು ಗಮನಿಸಿದಾಗ ಇನ್ನು ಅನೇಕ ಕಾದಂಬರಿಗಳನ್ನು ನಾವು ಗಮನಿಸ್ತಾ ಹೋದಾಗ ಘೋಷ ಆಗಿರ್ಬೋದು, ಕೊಳಚೆಯ ಕೊಂಪೆ ಆಗಿರ್ಬೋದು, ದಾನಿಗಳು, ಮಾಧವಿ, ಮುಕ್ತ ಚಿತ್ರ, ಹಾಗೇನೆ ಹಾಳೆ, ಹೀಗೆ ಅನೇಕ ವಿಚಾರಗಳು ಎಲ್ಲವೂ ಕೂಡ ಹೆಣ್ಣಿನ ತೀರ್ಮಾನಗಳನ್ನ ಕುರಿತಂತಹ ಒಂದು ಪ್ರಬುದ್ಧತೆಯ ಒಂದು ಪಕ್ವತೆಯ ಇಲ್ಲಿ ಕೆಲವು ಸಣ್ಣ ಕಥೆಗಳು, ಕೆಲವು ಕಾದಂಬರಿಗಳಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೇನೆ ಒಟ್ಟಾರೆಯಾಗಿ ಅನುಪಮ ನಿರಂಜನ ಅವರ ಕಾದಂಬರಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಹೆಣ್ಣುಗಳ ಇಲ್ಲಿ ಅಸಹಾಯಕರು ಅಥವಾ ತಮ್ಮ ಮೇಲೆ ಉಂಟಾಗುತ್ತಿರುವಂತಹ ಶೋಷಣೆಗಳನ್ನ ಅರ್ಥೈಸಿಕೊಳ್ಳಬಲ್ಲವರು, ಅಥವಾ ಎರಡನೇ ಹಂತದಲ್ಲಿ ನಾವು ಗಮನಿಸಿದ ಅದೇ ಹೆಣ್ಣು ದೊಡ್ಡ ದನಿಯಲ್ಲಿ ಎಲ್ಲ ಒಂದ್ ಕಡೆ ಬಂಡಾಯವನ್ನ ಈ ಪ್ರಕಟಿಸದಿದ್ದರೂ ಕೂಡ ಎಲ್ಲ ಒಂದ್ ಕಡೆ ಮನೋವಲಯದ ಅಂತರಂಗದಲ್ಲಿ ಜಗತ್ತಿನಲ್ಲಿ ತಮಗೆ ಏನಾದರೂ ತೋರುವಂತಹ ಸಂದರ್ಭದ ವಿರುದ್ಧ ಬಂಡೇಳಲು ಸಿದ್ಧರಾಗುವಂತಹ ಒಂದು ಹೆಣ್ಣಿನ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅವರ ಎರಡನೇ ಹಂತದ ಕಾದಂಬರಿಗಳನ್ನ ನೋಡಿದಂತ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ನಾವಿಲ್ಲಿ ಬಂಡಾಯ ಪ್ರತಿಭಟನೆಗಳು ಅಥವಾ ಸೈದ್ಧಾಂತಿಕ ಚೌಕಟ್ಟನ್ನ ಪಡೆಯುತ್ತಾ ಸಾರ್ವಜನಿಕವಾಗುತ್ತಾರೆ ಇಲ್ಲಿ ಹೆಣ್ಣು ಅಂತಕ್ಕಂಥದ್ದು. ಹಾಗೇನೆ ಗಟ್ಟಿ ಹೆಣ್ಣುಗಳಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ವರ್ತಿಸುತ್ತಾರೆ ಅವರ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಸ್ತ್ರೀ ಪಾತ್ರಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ಗಂಡು ಹೆಣ್ಣುಗಳ ನಡುವೆ ಎದ್ದಿರ್ತಕ್ಕಂತಹ ಬೃಹದಾಕಾರದ ಅಸಮಾನತೆಯ ಗೋಡೆಗಳನ್ನ ಹೊಡೆದು ಸಮಾನತೆಯ ಹಾದಿಯಲ್ಲಿ ಹೆಜ್ಜೆ ಹಾಕಲು ಶ್ರಮಿಸುತ್ತವೆ ಇಲ್ಲಿನ ಸ್ತ್ರೀ ಪಾತ್ರಗಳು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಈ ಕಾರಣದಿಂದಲೇ ಎಲ್ಲೋ ಒಂದ್ ಕಡೆ ಅವರ ಕೃತಿಗಳು ಸ್ತ್ರೀಲೋಕದ ಅತ್ಯಂತ ವಿಶಿಷ್ಟವಾಗುತ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಅನುಪಮ ನಿರಂಜನ ಅವರ ಬಗ್ಗೆ ವಿಚಾರಗಳಾಗಿರ್ಬೋದು, ಅವರ ಕಾದಂಬರಿಗಳ ಬಗ್ಗೆ, ಅವರ ಇಡೀ ಕೆಲವೊಂದು ಕಾದಂಬರಿಗಳ ವಿಚಾರಗಳು, ಕಥೆಗಳ ವಿಚಾರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹು ಮುಖ್ಯವಾಗಿರುತ್ತೆ ಈ ತರಗತಿ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.